ಕಮಲಕ್ಕ ಜಯಣ್ಣ ಹೊಸ ವರ್ಷ ಎಲ್ಲೋ ಹೋಗಿ ತಮಟೆ ಬಡ್ಕ ಹಾಡು ಹೇಳ್ಬೇಕು ಅಂತ ಓದ್ ಮನ್ಸ ಇನ್ನು ಪತ್ತೆ ಇಲ್ಲ ನೋಡವು. ಚಂದ್ರಣ್ಣ ಅಲ್ವಾ? ಎಲ್ಲೋ ಊರಿಂದೂರ್ಗ್ ಹೋಯ್ತಾ ಇರ್ಬೇಕು. ಚಂದ್ರನ್ನ ನೋಡ್ಕಂತಾನೆ ಹೋಯ್ತಾವನೆ ಅಂತ ಅನ್ಸುತ್ತೆ. ಅಲ್ಲ ಎಲ್ಲ ಕಾಣ್ತಾವನೆ. ಅಲ್ಲಕಪ್ಪ, ನಾನಿಲ್ಲ ಅಂತನ್ಬಿಟ್ಟು ನಾನು ಬೆನ್ನಿಂದೆ ನಿಂತ್ಕೊಂಡದೆ ಅಪಾಟಿ ಮಾತಾಡೋದು ಅಲ್ಲಕ್ಕಯ್ಯ. ನಾನು ಪದ ಹೇಳಕ್ ಹೋಗಿದ್ದಿ ಅದು ನಿಜ ದಿಟ ಆಯ್ತಾ. ನಿನ್ನೂ ಕಮಲಕ್ಕನು ಬನ್ನಿ, ಅಲ್ಲಿ ಹೊಸ ವರ್ಷ ನಡೀತಾ ಇರ್ತದೆ. ಎಲ್ಲರೂ ಜನ ಎಲ್ಲ ಚಾವಡಿ ಮುಂದೆ ಸೇರ್ಕೊಂಡು ಪದವ ಆಡ್ಕೊಂಡು ಕುಣ್ಕೊಂಡು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ದಿ. ಅದ್ಯಾಕ ನೀವು ತಪ್ಪಿಸ್ಕೊಂಡ್ಬಿಟ್ರಿ? ಸಿಟಿ ದಿಕ್ಕಿಗೆ ಹೋಯ್ತೀನಿ ಅಂತಲ್ವಾ ಹೇಳಿದ್? ಇಲ್ಲ ಕಣ್ಬಿಡು, ಅದೇನೋ ಅಲ್ಲಿ ಕರ್ದವ್ರನ್ನ ನನ್ನ ಈಕಿತ ಹಳ್ಳಿ ಬಿಟ್ಬಿಟ್ಟು ಪ್ಯಾಟೆ ಕಡೆಗೆ ಹೋಯ್ತೀನಿ ಅಂತ ಹೇಳ್ದೆ. ಅಲ್ಲಕ್ಕಪ್ಪ, ಇಲ್ವನವ ಹಂಗೆ ಹೇಳ್ಬಿಟ್ಟು ಊಟದಳ್ಳಿಯ ಬಿಟ್ಬಿಟ್ಟು ಪ್ಯಾಟೆ ದಿಕ್ ಮುಖ ಮಾಡ್ದಾರಯ್ಯ. ಅದ್ ಯಾರು ಕಂಡವ್ರಪ್ಪ? ಅದ್ಯಾರು ಕಂಡವ್ರು? ಅಲ್ಲ, ನಮ್ಮ ಸಿಟಿಮ್ಗೆ ಹೋಯ್ತಿಮು ಇಲ್ಲ ಅಂತಲ್ಲ. ತಮಟೆ ಸದ್ದೆ ನಮ್ಮೂರಲ್ಲಿ ಕೇಳಲಿಲ್ಲ ಅಲ್ವಾ ಕಮಲಕ್ಕ? ಅಲ್ಲ, ನಮ್ಮೂರ್ನಲ್ಲಿ ಬಾರಿಸ್ತೆ ಅಂತ ಅನ್ಕೊಂಡ್ಯಾ? ಮತ್ತ ಇಲ್ಲಿ ಒಂದಷ್ಟು ಪದವ ಆಡ್ಬಿಟ್ಟು ಹೊಸಿ ಕತ್ಲಾಯ್ತಿದ್ದಂಗೆ ಪಕ್ಕದಳ್ಳಿ ಇರ್ಲಿಲ್ವಾ, ಕಡ್ದದ್ದೆ ಅಲ್ಲಿ ಕೊಟ್ಟೋದಿ ಬಿಡು. ಅಲ್ಲಿ ಬಂದ್ಬಿಟ್ಟು ನಮ್ ಕಾಳ, ನಿಂಗ, ಸಿದ್ಧ, ರುದ್ರ ಅವ್ರೆಲ್ಲ ಇಲ್ವಪ್ಪ. ಹಣ ಬಣ್ಣ ನಮ್ ಜೊತೆ ಹೊಸಿ ಆಡ ಅಂತ ಅನ್ಕೊಂಡು ಕರ್ಕೊಂಬಿಟ್ಟೋಗಿದ್ರು ಕಣ. ಬೆಳಗಾನ ಆಡ್ದ ಬಿಡು. ಹೋಗತ್ತೆ ವಿಶೇಷ 25 ವಿಶೇಷವಾಗಿ ಬರ ಮಾಡ್ಕೊಬಿಟ್ಟವನೆ. ಅಲ್ಲ ಕಣ್ಜಯ್ಯಣ್ಣ, ನಾನೇನೋ ಪದ ಆಡಕ್ಕೆ ಅಂತ ಹೋಗಿದ್ದೆ. ಅದ್ಯಾಕ ಕಣ್ಗುಡ್ಡೆ ಇನ್ನು ಊದ್ಕೊಂಡಂಗ ಅದ ನಿನಗ? ಯಾರ್ಗ? ನಿನಗ. ಅದ್ಯಾಕೆ ಹೇಳಪ್ಪ. 3 ದಿವಸದಿಂದ ಭತ್ತದ್ದು ಕಟಾವ್ ಮಾಡ್ಕೊಂಡು ಅದ್ರ ಧೂಳು ಆಮೇಲೆ ಕೈಯಾಗೆ ಕೂದಿದ್ಕೊಂಡು ಈಕಿತ ಮಿಷಿನ್ ಇಲ್ಲ, ಹುಲ್ ಚಂದಾಗ್ ಬರೋದಿಲ್ಲ ಅಂತ ನಾವು ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಕುಟುಂಬ ಸಮೇತ ಸಿಕ್ಕಿದ್ರೆ ನಿನ್ನೂ ಎಳ್ಕೊಳುಮ ಅಂತಲಯ್ಯ. ನೀನೆಲ್ಲಿ ತಮಟೆನು ಹಿಡ್ಕೊಂಡ್ ಕಡ್ದ ಎದ್ದಿದ್ಯಾ? ಹಂಗಾಗಿ ಯವ್ವ ಸಾಕಾಗೋಯ್ತು. ಅಲ್ಲಕಪ್ಪ, ನಮ್ ಕಮಲಕ್ಕನ ವಸಿ ಎಲ್ಪ ಕೊಡವ ಅಂತ ಕೇಳೋದಲ್ವ? ಅಡಿಗೆ ಮಾಡ್ಕೊಂಡ್ ತಕ ಬಂದಿದ್ಲು, ಇಟ್ಟೋದ್ಕೊಂಡ್ ಬಂದಿಲ್ಲಪ್ಪ. ನಮ್ ಹೆಂಡ್ರನು ಕರ್ಕ ಹೊಂಟೋಗಿದ್ನಲ್ಲ, ಅದಕ್ಕ ಜಯಣ್ಣ ನೀನ್ ಏನು ಯೋಚನೆ ಮಾಡ್ಬೇಡ, ಮಧ್ಯಾಹ್ನಕ್ಕೆ ಹೊಲತ್ತಾವನೆ ತಕೊಂಬತ್ತೀವಿ ಅಂತ ಹೇಳಿದ್ಲು. ಅದೇ ಹೇಳ್ತಿದ್ದ, ಹೊಸಿ ಸೊಪ್ಪ ಕೂದ್ ಮಡ್ಗಿನಿ, ಈ ಹಸಿ ಅವರೆಕಾಯಿ, ಸೊನೆಕಾಯಿ ಎಡ್ದಿಟ್ಟಿನಿ ಅಂತ ಹೇಳ್ತಿದ್ದ. ಅದು ನಿಮ್ ಹೊಲಕ್ ಒತ್ಕೊಂಬರಕಪ್ಪ. ನೀನ್ ಎಲ್ಲಿ ಸಿಕ್ಕಿದ್ದೆ ಅವತ್ ನನ್ಗೆ? ನೀನ್ ಇವತ್ತೇ ಕಂಡಿರೋದು ಒತ್ತಾರೆ ತಾನೆ, ಹೋಗುವಾಗ ಕಾಣಿಸ್ಕೊಂಡ್ ಹೋಗ್ಲಿಲ್ವ ನಾನು? ಅಷ್ಟೇ, ಇವತ್ ಕಂಡಿದ್ ನೀನು. ಅವತ್ತಿಂದ ಎಲ್ಲಿದ್ದೆ? ಅಳ್ಳೋ ಮಳ್ಳೋ ಅಂದಂಗೆ ನೀನು ಯಾಕೋ ಗ್ಯಾನ್ ಗೆಟ್ಟೋಯ್ತಿದ್ದೆ. ಇದಕ್ಕವರೆಯ ಮಾಡ್ಕ ಬಂದಿದ್ಲು, ನಿನ್ನ ಬೋ ಗೆಪ್ತಿ ಮಾಡ್ಕೊಂಡು. ಬೋ ಇಷ್ಟ ಅಲ್ವಪ್ಪ ನಿಂಗೆ? ಇಷ್ಟ ಕನ್ ಹೇಳು. ಇದಕ್ಕವ್ರೆ 4 ಮುದ್ದೆ ಹೊಡೆದಿರೋವೆ ಇದ್ದಿದ್ರೆ ಓಲಿ ಬಿಡು. ಏನ್ ನಂದು ಸೇರ್ಸ್ ನೀನೇ ಹೊಡೆದ್ಬಿಟ್ಟೇನೋ? ಅಲ್ಲ, ಈಗ ನಾನು ನೀನು ಕಮಲಕ್ಕ ಎಲ್ಲ ಒಂದ್ ಕುಟುಂಬ ಇದ್ದಂಗ ಅಲ್ವೇನಪ್ಪ? ಈಗ ಏನೇ ಮಾಡಿದ್ರು ಗೆಪ್ತಿಗ್ ಬತ್ತೀಯ ನೀನು. ನಮ್ ಚಂದ್ರಣ್ಣ ಇದ್ದಿದ್ರೆ ಹಿಂಗ್ ಮಾಡೋನು. ಓದ್ಕಿತ ಸಂಕ್ರಾಂತ್ ಬಂದಿದ್ದ, ಅದು ಎಲ್ಲೋ ಹೋಗಿ ಬೀಜ ತಕೊಬಿಟ್ಟು ಗೊಳೋ ಅಂತಳವ, ಸರಿ ಬರ್ನಿಲ್ಲ ಜಯಣ್ಣ ಅಂತ. ಆಗ್ಲೂ ನೀನ್ ಗೆಪ್ತಿ ಮಾಡ್ಕೊಂಡು ಏನ್ ಒಳ್ಳೆ ನಮ್ ಕಮಲಾಕನ ಹಟ್ಟಿ ಮುಂದೆ ಜಗತಿ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತಲ್ಲಪ್ಪ. ಅದು ಸಂಕ್ರಾಂತ್ ಹೆಗಲ್ ಮೇಲೆ ಒಂದ್ ಚೌಕ ಹಾಕೊಂಡಿದ್ದ ಬಿಡು, ಅದು ಒದ್ದೆ ಆಗ್ಬಿಟ್ಟಿತ್ತು. ನಾನು ಹೇಳ್ದೆ, ಇಲ್ಲ ಯೋಚನೆ ಮಾಡ್ಬೇಡ, ಮುಂದಿನ ಕಿತ ಹೋಗುವಾಗ ನಾನು ಬತ್ತೀನಿ, ಹಿಂದಾಗಡೆಯಿಂದ ಚಂದ್ರಣ್ಣು ಬತ್ತಾನೆ, ಒಳ್ಳೆ ಬಿತ್ತ ತೆಕ್ಕೊಡ್ತೀವಿ ಅಂತ ಹೇಳಿದ್ನ. ಅಂದ್ರ ಎಲ್ಲ ಒಂಥರ ಫ್ಯಾಮಿಲಿ ಕಣ. ಫ್ಯಾಮಿಲಿ. ಈಗ ಊರೊಟ್ಟಿನ ಕೆಲಸ ಅಂತ ಹೇಳೋದಿಲ್ವಪ್ಪ. ಈಗ ಒಂದ್ ಮದುವೆ ಮುಂಜಿ ಮಾಡ್ಲಿ, ಎಲ್ಲರೂ ಸೇರ್ಕತ್ತಿದ್ರು. ಆಗ ಜಯಣ್ಣ ಮದುವೆ ಮಾಡಾರಲ್ಲಪ್ಪ, ಅವಾಗೇನಪ್ಪ 10 ದಿನ 12 ದಿನ ಒಂದೊಂದ್ ತಿಂಗಳು ನಡೆಯೋದು. ಭತ್ತವ ಕುಟ್ಕೊಂಡು ಪದ ಹೇಳೋರು, ಆಯ್ತಾ, ಅಕ್ಕಿ ಮಾಡ್ಕೊಳ್ಳೋರು, ಅಕ್ಕಿ ಶಾಸ್ತ್ರ ಮಾಡೋರು ಎಲ್ಲರೂ. ಇದು ನಮ್ಮನೆ ಹಬ್ಬ, ನಮ್ಮನೆ ಮದುವೆ ಅಂತ ಅನ್ಕೊಂಡು ಎಲ್ಲರೂ ಸೇರ್ಕೊಳ್ಳೋರು. ಈ ಅಡ್ಗೆ ಗಿಡ್ಗೆ ಮಾಡ್ತಿರ್ಲಿಲ್ವಪ್ಪ ಮದುವೆ ಅಂತಂದಾಗ. ಅವಾಗೇನು ಅನ್ನ ಸಾರು ಪಾಯಸ ಹೊಸಿ ಬೂಂದಿ ಅಷ್ಟೇ ಅಲ್ವವ? ಅದೇ ಚೆನ್ನಾಗಿತ್ತು. ಸೊಟಕದಲ್ಲಿ ಆ ಸಾರುವೆ ಇದುವೆ ಪಾಯಸವೇ ಬಡಿಸ್ತಾ ಇದ್ರೆ ಅದು ಏನವ ಬೊಬ್ಬ ಘಮ 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 ಅನ್ನೋದು. ಕಮಲಕ್ಕ ಕಟಾವ್ ಮಾಡೋದಕ್ಕೆ ಮುಂಚೆ ಒಂದ್ ಕಣ ಮಾಡ್ಕೊಳ್ಳೋರು ಇಲ್ವಪ್ಪ? ಕಣ ಮಾಡೋದೇ ಹಬ್ಬ. ಒಂದ್ ಜಾಗದಾಗೆ ಎಲ್ಲ ಸೇರ್ಕೊಂಡು, ಅಂದ್ರೆ ಎಲ್ಲೆಲ್ಲಿ ಭತ್ತ ಬೆಳೆದಾರೆ
ಅವರೆಲ್ಲ ಸೇರ್ಕೊಂಡು ಸಗಣಿಯ ತಾರಿಸಿ ಅದಕ್ಕೆ ರೋಣ್ಗಲ್ಲೆಲ್ಲ ಒಡೆದು ಒಳ್ಳೆ ಕಣ ಮಾಡಿ ರೆಡಿ ಮಾಡ್ಬಿಟ್ಟು ಎಲ್ಲರದು ಭತ್ತ ಕೂತಂದು ಹಾಕುದು ರಾಸಿ ಆಮೇಲೆ ಬಡಿಯೋದಪ್ಪ ಸಡಗ್ರ. ಈಗ ಎಲ್ಲಾ ಎಣ್ಣೆಗಳು ಸೇರ್ಕೊಂಡು ಒಬ್ರು ಮನೆಯಿಂದ ಇದ್ಕವ್ರೆ, ಇನ್ನೊಬ್ರು ಮನೆಯಿಂದ ಇನ್ನೊಬ್ರು ಮನೆ ಒಬ್ಬಿಟ್ಟು ಎಲ್ಲ ಸೇರ್ಸ್ ತಕೊಬಂದು ಈ ಕಡೆ ಐಕಳುಗಳಿಗೆ ಖುಷಿ, ಏನಪ್ಪ ಹೊಸ ಹೊಸ ತರದ ಅಡುಗೆ ಸಿಗ್ತದೆ ಅಂತ. ಅವು ಬರ್ತವೆ ಕೆಲಸ ಮಾಡಕ್ಕೆ ಹೊಸಿ. ಆಮೇಲೆ ಬಡಿಯಕ್ಕೆ ಒಳ್ಳೆ ಇವರು ಏನು ಶಕ್ತಿಯುತವಾದವ್ರು ಬಡಿಯಕ್ಕೆ. ಆಮೇಲೆ ಸುಮ್ಕಿರೋರು ಹೊಸಿ ವಯಸ್ಸಾದವರು ಎತ್ತ ಕಟ್ಕೊಂಡು ಸುತ್ತುದು, ರೋಣ್ಗಲ್ ಕಟ್ಕೊಂಡು ಕೊನೆದೇನಾರು ಉಳ್ಕೊಂಡಿದ್ರೆ ಬೀಳ್ಲಿ ಅಂತ. ವಯಸ್ಸಾದವರು ಕೇರೋದು, ತೂರೋದು, ಬೀಜವ ತುಂಬ್ಕೊಳ್ಳೋದು ಎಲ್ಲಾ ಸೇರ್ಕೊಂಡ್ ಮಾಡಿದ್ರೆ ವ್ಯವಸಾಯ ಕಣಣ್ಣ. ಮೂಕಪ್ಪ ಊರೊಟ್ಟಿನ ಕೆಲಸ ಅಂದ್ರೆ 120 ಆಗ್ಬಿಡೋದಲ್ಲ ಒಬ್ಬನೇ. ಈಗ ಏನೋ ಸಾವು ನೋವಾಯ್ತು, ನಮ್ ಇದನಿಕಪ್ಪ ನೀ ಯಾಕ ಧೈರ್ಯ ತಕ್ಕ ಹೋಗವ್ರು ಹೋದ್ರು ಬಂದಾರ ಹೋದ್ಮೇಲೆ ಅಂತ ಅನ್ಕೊಂಡು ಹೇಳಿ ಒಂಚೂರು ಸಮಾಧಾನ ಮಾಡ್ತಿದ್ರು. ಈಗ ಏನಾಗ್ಬಿಟ್ಟದೆ ಜಯಣ್ಣ, ಸಿಟಿ ದಿಕ್ಕೆ ಪಕ್ಕದ ಮನೇಲಿ ಯಾರು ಸತ್ತಿದ್ರು, ಯಾರು ಸತ್ತವ್ರೆ, ಎಲ್ಲಿದ್ರಿ ಇವರು ಏನು ಗೊತ್ತಾಗೋದಿಲ್ಲಕ್ಕಪ್ಪ. ಅದಕ್ಕೆ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಅಂತ ಹೇಳ್ದಲ್ಲಪ್ಪ ನೀನು. ಏನೇನಾದದು, ಯಾರವ್ರ ಮನ್ಲಿ ಏನ್ ಕೆಲಸ ಮಾಡ್ತಿದ್ದರು ಅಲ್ಲ ಕಂಚಯ್ಯಣ್ಣ. ಈಗ ಗೋಡೆ ತರ ಕಟ್ಕೊಂಡ್ಬಿಟ್ಟು ಪಕ್ಕದ ಮನೇಲಿ ಮಾತಾಡ್ಸಕ್ಕೆ ಹೋಗೋದಿಲ್ಲ, ಜಗ್ಲಿ ಇರೋದು ಎಲ್ಲ ಕುಂತ್ಕೊಂಡು ಎದ್ರು ಬದ್ರು ಮಾತಾಡೋದು. ಕತ್ಲಾಯ್ತಿದ್ದಂಗೆ ಹೊಸಿ ಮುಸ್ಕು ಇದ್ದಂಗೆ ಬಂದು ಕುಂತ್ಕೊಂಡು ಏನಕ್ಕಾಯ್ ಊಟ ಆಯ್ತಾ, ಏನ್ ಹೆಸ್ರ ಅಂತ ಕೇಳ್ತಿದ್ರು. ಜಗತಿ ಬಗ್ಗೆನೆ ಯಾರೋ ತುಂಬಾ ಚಂದಾಗಿ ಬರ್ದವ್ರೆ ಕಣಣ್ಣ. ಮನೆ ಮುಂದ್ಗಡೆ ಜಗತಿಯ ಈಗ ಯಾರು ಮಡಿಕಳಕ್ಕೆ ಇಲ್ವಂತೆ, ಯಾರು ಬಂದು ಕುಂತ್ಕೊಂಡ್ಬಿಡ್ತಾರೆ ಅಂತ ಇಲ್ವಾ. ಅವ್ರನ್ನ ಕೇಳ್ಬೇಕು, ಕಾಫಿ ಬೇಕಣ್ಣ, ಊಟ ಬೇಕಣ್ಣ ಅಂತ ಕೇಳ್ಬೇಕು. ಜಗತಿಯೇ ಇರ್ಲಿಲ್ಲ ಅಂದ್ರೆ ಅದ್ರ ಮುಂಚೆ ಎಲ್ಲ ಜಗತಿ ಮ್ಯಾಗ ಕುಂತ್ಕೊಂಡು ಈ ಕಾಯಿ ಹಿಡಿಯೋದು ಅಥವಾ ಇನ್ನೇನೋ ಕೆಲಸ ಮಾಡೋದು, ಇಲ್ಲ ಸೋಪ್ ಬುಡ್ಸೋದು, ಮಾತಾಡ್ಕೊಂಡು ಕಷ್ಟ ಸುಖವ ಎಷ್ಟು ಚಂದಾಗಿ ಹೋಗೋದು. ಈ ಜಪಾನ್ ದೇಶದಾಗೆ ಹಣ ಒಂದು ಹಳ್ಳಿ ಅದಂತೆ, ಅಲ್ಲಿ ಕನಿಷ್ಠ ಬದುಕಿರೋರ್ ಆಯಸ್ಸೆ 100 ವರ್ಷ ಅಂತ. 110-120 ವರ್ಷ ಬದುಕವ್ರಂತೆ ಕವು. ಎಲ್ಲ ಆರೋಗ್ಯವಾಗಿ, ಯಾವ ಕಾಯಿಲೆ ಪಾಯಿಲೆ ಇಲ್ಲ, ನಡ್ಕ ಓಡಾಡ್ತಾರೆ, ಕಣ್ ಕಾಣ್ತದೆ, ಹಲ್ ಚಂದಾಗವೆ, ಕಿವಿ ಕೇಳ್ತತೆ, ಆರೋಗ್ಯವಾಗವ್ರೆ ಇಲ್ವಾ. ಅವ್ರನ್ನ ಕೇಳಿದ್ರೆ ನೀವೆಲ್ಲ ಇಷ್ಟಿಷ್ಟು ವರ್ಷ ಬದುಕಿದಿರಲ್ಲ ಹೆಂಗೆ ಅಂದ್ರೆ ಅವ್ರು ಹೇಳ್ತಾರಂತೆ, ನಾವು ಯೋಚನೆ ಮಾಡೋದಿಲ್ಲ, ಇಡೀ ಹಳ್ಳಿ ಒಂದ್ ಕುಟುಂಬದ ತರ ಇದೀವಿ ನೋಡಪ್ಪ. ಈಗ ಜಯಣ್ಣ ಪರಸ್ಪರ ಸಹಾಯ ಮಾಡ್ತೀವಿ, ಕಷ್ಟ ಸುಖ ಹಂಚ್ಕೋತೀವಿ. ಯಾರಿಗಾರು ಕಷ್ಟ ಬಂದ್ರೆ ಏಯ್ ಸುಮ್ಕಿರ, ಏನ್ ನಿನ್ಗೊಬ್ನಿಗೆ ಬಂದಿರೋದ್ ಕಷ್ಟ, ನಾ ಇಲ್ವಾ, ಯಾಕೆ ಯೋಚನೆ ಮಾಡಿ ಅಂತ ಅವನು ಹೇಳ್ತಾನೆ. ಕಷ್ಟ ಮರಕ್ಕ ಬಂದದು ಮನ್ಸಂಗ್ ತಾನಿಯೇ ಅಂತ ಹೇಳೋದಿಲ್ವಾ. ಹಂಗ ಇಡೀ ಊರು ಅಣ್ಣ, ಆ ಊರಾಗ ಒಂದ್ ಲೈಬ್ರರಿ ಅದಂತೆ, ಆ ಊರ್ನವರೇ ಸೇರ್ಕ ಒಂದ್ ಬ್ಯಾಂಕ್ ಮಾಡವ್ರಂತೆ, ಆ ಎಲ್ಲಾರು ಸೇರ್ಕ ಒಂದ್ ಬೀಜಕ್ಕೊಂದ್ ಬ್ಯಾಂಕು, ಆಮೇಲೆ ಅವರು ಎಲ್ಲಾ ಉತ್ಪನ್ನನ ಮಾರಕ್ಕೆ ಒಂದ್ ಸಹಕಾರ ಸಂಘ, ಕಷ್ಟ ಅಂತಂದ್ರೆ ಸಹಾಯ ಮಾಡಕ್ಕೆ ಒಂದು ಹಣದೊಂದು ಇದನ್ ಮಾಡ್ಕೊಂಡವ್ರಂತೆ. ಎಲ್ಲಾ ಸೇರ್ಕೊಂಡು ದುಡ್ಡು ಹಾಕಿ ಒಂದ್ ನಿಧಿ ತರ ಮಾಡ್ಕೊಂಡು, ಈಗ ನಿನಗ್ ಕಷ್ಟ ಅದೇ ಅಂದ್ರೆ ನಿನಗ್ ಕೊಡುದಪ್ಪ, ಆಮೇಲೆ ನಿನಗೆ ಒಳ್ಳೆ ಕೆಲಸ ಬಂದು ನಿನಗೆ ಆದಾಯ ಬಂದಾಗ ನೀವು ವಾಪಸ್ ಹಿಂಗೆ ಇಡೀ ಹಳ್ಳಿನೇ ಒಂದ್ ಕುಟುಂಬದ ತರ ಬದುಕಿದೀವಿ ಸ್ವಾಮಿ. ಇದನ್ನ ನಾವು ಇಡೀ ವಿಶ್ವನೇ ಒಂದ್ ಕುಟುಂಬ ಅಂದ್ಕೊಬಿಟ್ರೆ ಅದೇನೋ ಹೇಳ್ತಾರಲ್ಲಪ್ಪ, ವಸುದೈವ ಕುಟುಂಬಕಂ ಅಂತ ಏನೋ ಸಂಸ್ಕೃತದಾಗ ಹೇಳ್ತಾರಲ್ಲಪ್ಪ. ಇಡೀ ವಿಶ್ವವೇ ಒಂದ್ ಕುಟುಂಬ ಅಂತ ಅಲ್ವಾ, ಹಂಗ್ ಬದುಕಬೇಕು ಅಂದ್ರೆ ಮೊದಲು ನಮ್ ಕುಟುಂಬ ಸರಿಯಾಗಿರ್ಬೇಕು, ಗಂಡ ಹೆಂಡತಿ ಮಕ್ಕಳು ಮೊದಲು ಹೊಂದ್ಕಿರ್ಬೇಕು. ಆಮ್ಯಾಕೆ ನೆರೆಹೊರೆಯರು, ಏನಪ್ಪ ನೆರೆಹೊರೆ ಹೆಂಗೈತೆ ನೋಡಿ ಹೆಸರು, ಹೊರೆ ಅಲ್ಲಕಯ್ಯ, ಹೊರೆ ಆಗ್ಬಾರ್ದು, ನೆರೆ ಇರ್ಬೇಕು, ಹೊರೆ ಆಗ್ಬಾರ್ದು. ಅವರು ಒಂದು ಜೊತೆಗಿರ್ಬೇಕು. ಆಮ್ಯಾಕೆ ಜಮೀನಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರ ಕೂಟ ಜಗಳ ಕಾಯ್ಕೋಬಾರ್ದು, ಅವರೇ ಮುಖ್ಯ ಕಣೋಣ. ಅದ್ಯಾಕ ಈ ತಂತಿ ಬೇಲಿ ಈ ಕಡೆ ಕೊಸಿ ಬಂದ್ಬಿಡ್ತು ಸರ್ಸು ಅಂತನ್ಕ ಅದಕ್ಕೆ ಮಿತ್ತಾಡಕ್ ಹೋಗ್ಬಾರ್ದು, ಅನ್ಸರ್ಸ್ಕೋಬೇಕ. ಮತ್ತೆ ಮಿಂದೆಲ್ಲ ಮುಯ್ಯಾಳು ಅಂತ ಮಾಡ್ತೀರಿ ಕಮಲಕ್ಕ. ನಮ್ ಜಮೀನಿಗೆ ಕೆಲ್ಸ ಬಿದ್ದಾಗ ಅವ್ರು ಹೋಗೋದು, ಅವ್ರ ಜಮೀನ್ ಕೆಲ್ಸದಲ್ಲಿ ನಾವು ಹೋಗೋದು, ಹಿಂಗ್ ಮಾಡ್ಕೊಂಡ್ರೆ ವ್ಯವಸಾಯ ಸಂದಾಗಿರ್ತೈತೆ ನೋಡಪ್ಪ. ಒಬ್ಬರಿಗೊಬ್ರು ಆಗ್ಬೇಕು ಅಷ್ಟೇ. ಫ್ಯಾಮಿಲಿ ಅಂದ್ರೆ ಏನ, ಕಷ್ಟ ಸುಖದಲ್ಲಿ ಭಾಗಿಯಾಗೋದು ಅಂತ. ಅದಕ್ಕೆ ಬಂಗಾರದ ಮನಸ್ಸ ಪಿಕ್ಚರ್ ಅಲ್ಲಿ ಅನಿ ಗೂಡಿದ್ರೆ ಹಳ್ಳ ಅಲ್ವಾ, ತೆನೆ ಗೂಡಿದ್ರೆ ಬಳ್ಳ
ಆ ಪದ ಹೆಂಗಿದ್ದದು ಎಲ್ಲಾರು ಸೇರ್ಕೊಂಡು ಏನಪ್ಪ ಅದು ನೋಡಿದ ಯಾ ಪಿಕ್ಚರ ಈ ಸ್ಕೂಲ್ನಾಗೆ 4 ಕಿತ ನೋಡ್ಬಿಟ್ಟಿದೀನಿ. ನನ್ಗ ಅವ್ರಿಬ್ರು ಉಳ್ಳಾಡ್ಕೊಂಡು ಗುದ್ದಾಡ್ತಾರಲ್ಲ, ರಾಜ್ಕುಮಾರ ಆಮೇಲೆ ನಾನು ಎದ್ ನಿಂತ್ಕೊಬಿಟ್ಟು ಹೊಡಿಲ್ಲ ಅನ್ನಕ್ಕೆ ರಾಜ್ಕುಮಾರ್ಗೆ MP ಶಂಕರ್ ಹೊಡೆದ್ಬಿಟ್ರೆ ಗುಳೋ ಅಂತ ಹೇಳೋನಂತ, ಹೊಡೆದ್ಬಿಟ್ಟ ರಾಜ್ಕುಮಾರ್ಗೆ ಅಂತೇಳಿ ನಮ್ಮವ್ವ ಹೇಳೋಳು, ಹಿಂಗ್ ಮಾಡ್ತಿದ್ದೆ ಕಣಲ್ಲ ನೀನು ಅಂತ. ಹಂಗೆ ಅದೊಂದ್ ಕಾಲ ಬಿಡಪ್ಪ. ನೀನು ಏನಾದ್ರು ವಾತಾಗೀತಲ್ ಒದ್ದಾಡಿದ್ಯಪ್ಪ ರಾಜ್ಕುಮಾರ್ ತರ ಫೈಟಿಂಗು ನೋಡ್ಕೊಂಡ್ಬಿಟ್ಟು? ಅದು ಬಿಡು, ಯಾತಕ್ಕೆ ಅಂತಂದ್ರೆ ನಾನು ಹೇಳ್ತಿರೋದು, ಒಟ್ಟಾಗಿದ್ರೆ ನೋಡು ಮನಸ್ಸು ಮತ್ತೆ ಮೈ ಆರೋಗ್ಯವಾಗಿರುತ್ತೆ ಅಲ್ವಪ್ಪ. ಅಂದ್ರೆ ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ ಎರಡೂ ಚಂದಾಗಿರ್ತೈತೆ. ಮನಸ್ಸು ಚಂದಾಗಿದ್ರೆ ಆಕಾರವೂ ಚೆನ್ನಾಗಿರುತ್ತೆ, ಮೂಕುವೇ ಚೆನ್ನಾಗಿ ಕಾಣಿಸ್ತದೆ, ಪಳ 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 ಅಂತ ಹೊಳಿತದೆ ಅಲ್ವ? ನೀವು ಹೇಳಿದ್ದು ಇನ್ನೊಂಥರ. ಈಗ ಮನಸ್ಸನ್ಗೆ ಅದೇನೋ ಹೇಳ್ತಾರಕಪ್ಪ, ಮನೋದೈಹಿಕ ರೋಗ ಅಂತೆ. ಮನೋದೈಹಿಕ ರೋಗ, ಮನಸ್ಸಿಗೂ ರೋಗ, ದೇಹಕ್ಕೂ ರೋಗ. ದೈಹಿಕ ಅಲ್ಲ ಕಣಪ್ಪ, ಏನೋ ಹೇಳಿದ್ರು ದೈಹಿಕ ಕನ್ನಡ, ದೇಹ. ಈಗ ಹಿಂಗ್ ಅನ್ಕೊಳಪ್ಪ, ಇಂದೆಲ್ಲ ಏನ್ ಹೇಳೋರು, ಹೆಗಲ್ ಮೇಲೆ ಅಶ್ವಿನಿ ದೇವತೆಗಳು ಕುಂತ್ಕೊಂಡಿರ್ತಾರೆ, ನೀನ್ ಏನೇ ಹೇಳಿದ್ರು ಆಗ್ಲಿ ಅಂತಾರಂತೆ. ಅಂದ್ರೆ ನೀನು ಕೆಟ್ಟದ್ ಬಯಸಿದ್ರೆ ಕೆಟ್ಟದೇ ಆಯ್ತದೆ, ಒಳ್ಳೇದ್ ಬಯಸಿದ್ರೆ ಒಳ್ಳೇದಾಯ್ತದೆ. ಈಗ ನೀನು ಒಂದ್ ಕಡೆ ಮೂಲೆಯಲ್ಲಿ ಕುಂತ್ಕೊಬಿಡಪ್ಪ, ನಂಗೆ ಯಾಕೋ ಸ್ವಂಟ್ ನೋವು, ನಡ ನೋವು, ನಂಗೆ ಹೇಳಕ್ ಆಗುದಿಲ್ಲ, ನಂಗೆ ಕೆಲಸ ಮಾಡೋಕ್ ಆಗುದಿಲ್ಲ ಅಂದ್ರೆ ಅವರು ಹೂ ಅಂತಲೇ ಇರ್ತಾರೆ. ನಿಂಗೆ ಹಂಗೆ ಆಗೋಯ್ತದೆ. ನಂಗೆ ಏನೂ ಆಗಿಲ್ಲ, ಚಂದಾಗಿವ್ನಿ, ನಾನು ಚಂದ ದುಡಿತೀನಿ ಅಂತ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ರೆ ನೀನ್ ಚಂದಾಗಿರ್ತೀನಿ. ಈಗ ಅಶ್ವಿನಿ ದೇವತೆಗಳು 2 ಭುಜದಲ್ಲಿ ಕುಂತವ್ರೆ ಅಂತ ಹೇಳ್ದಲ್ಲ ಜಯಣ್ಣ, ಈಗ ನನ್ಗೆ ಅವಾಗ ಭುಜ ನೋಯ್ತಾ ಇರ್ತದೆ, ಏನು ಅದುಮ್ತರ ಹಿಡ್ಕೊಂಡವ್ರು ಏನೋ ತಪ್ಪು ಮಾಡಿರ್ಬೇಕು, ಅದಕ್ಕೆ ಅದುಮ್ತಾರೆ, ಅದೇಕವ ಏನಾದ್ರು ಅಮುಕ್ತಾರೇನೋ ಇವ್ನು ನೋವಾಗ್ಲಿ ಅಂತ ಭುಜ ಅದುಮ್ತಾವ್ರೆ, ಕುತ್ಗೆ ಏನು ಅದುಮ್ತಿಲ್ವಲ್ಲ, ಅದಕ್ಕೆ ಏನಾರ ಪಾತಾಳ ಗೀತಾಳ ಹಿಡಿದ್ಬಿಟ್ಟನೋ ಅಂತ ಬಿಡು. ನೋಡು, ಈಗೆಲ್ಲ ಪೇಟೆ ಪಟ್ಟಣದಾಗೆ ಡಾಕ್ಟರ್ಗಳು ಹೇಳೋದೇನು ಅಂದ್ರೆ ಮನಸ್ಸಿನಿಂದಲೇನೆ ದೇಹಕ್ಕೆ ರೋಗ ಬರ್ತದೆ ಅಂತ. ಹೌದು ಕಪ್ಪ, ಹೌದು. ಮನಸ್ಸಿನಾಗೆ ಚಿಂತೆ ಉಟ್ಕತ್ತದಲ್ಲ ನಿಂಗೆ, ಈಗ ಹೆಂಗಾಗದೆ ನೀನೇ ಕುಂತ್ಗ ಯೋಚನೆ ಮಾಡೋದು, ಏನೋ ಹೊಟ್ಟೆ ನೋಯ್ತಿತ್ತು ಅಂದ್ರೆ ಕ್ಯಾನ್ಸರ್ ಗೆಡ್ಡೆ ಬಂದ್ಬಿಟ್ಟಿದ್ರೆ, ತಲೆನೋವು ಬಂದ್ರೆ ಏನೋ ಅದೇನೋ ಬ್ರೈನ್ ತುಂಬ್ರು. ಅಯ್ಯೋ ಅಣ್ಣ, ಈಗ ಏನಾಗ್ಬಿಟ್ಟೈತೆ ಗೊತ್ತಾ, ಮೊಬೈಲ್ ಅಲ್ಲಿ ನೋಡೋದು, ಆ ಕಾಯಿಲೆನೆಲ್ಲ ಹಾಕ್ಬಿಟ್ಟು ಇದು ಅದೇನಾ, ಈ ನೋವು ಬಂದ್ರೆ ಇದೇನಾ ಅಂತ. ಹಂಗೆಲ್ಲ ನೋಡಕ್ ಹೋಗ್ಬಾರ್ದು ಯವ್ವ, ಹಂಗಲ್ಲ. ಈಗ ಹೆಂಗಾಗ್ಬಿಟ್ಟದೆ ಅಂದ್ರೆ ಡಾಕ್ಟ್ರು ಬೇಡ ಇವ್ನ ಹಿಂಗ ಆಯ್ತದೆ ಅಂದ್ರೆ ಅಕ್ಕಪಕ್ಕದವ್ರೆ 100 ಕಾಯಿಲೆ ಹೇಳ್ಬಿಡ್ತಾರೆ ನಿಂಗೆ. ನಂಗೆ ಇಲ್ಲಿ ಎಲ್ಲೋ ಸಣ್ಣಕ್ಕೆ ನೋಯ್ತಾ ಇದೆ ಅಂತ ಅಂದ್ಬಿಡು, ಎದೆ ತಾವು ಒಬ್ಬ ಹೇಳ್ತಾನೆ, ನಿಂಗೇನೋ ಹೃದ್ರೋಗ ಇರ್ಬೇಕು, ಟೆಸ್ಟ್ ಮಾಡಿಸ್ಕೋ ಅಂತ. ಇನ್ಯಾರೋ ಅಣ್ಣ ನಿಂಗೆ ಏನೋ ಹೇಳ್ತಾರಲ್ಲ, ತಲೆ ಒಳಗಡೆ ಏನೋ ಆಗ್ಬಿಟ್ಟಿರ್ಬೇಕು, ಅದ್ಕಂಗ ಆಗದೆ ಅಂತ. ಇನ್ಯಾರೋ ಇನ್ನೇನೋ ತಗೊಂಡೈತಾರೆ. ಹಂಗಾಗಿ ನಿಂಗೆ ಏನಾಗೋಯ್ತತೆ, ಕೊನೆಗೆ ನಂಗೇನೋ ಬರಬಾರ್ದೆ ಬಂದ್ಬಿಟ್ಟದೆ ಕಾಯಿಲೆ ಅಂತ ಮನಸ್ನಾಗೆ ಕೊರಿಕೊಂಡು ಇಲ್ದಲೇ ಇರೋದ್ನೆಲ್ಲ ಊಹೆ ಮಾಡ್ಕೊಂತಾರೆ. ಆಮೇಲೆ ಡಾಕ್ಟರ್ ಹೋದಾಗ ಅವ್ರು ಒಂದ್ಸರಿ ಹೆಗಲ್ ತಟ್ಬಿಟ್ಟು ಏನಾಗಿಲ್ಲ ಹೋಗು ಅಂದ್ರೆ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಅದೆಂಗಾಯ್ತಪ್ಪ, ಹೇಳ್ಬೇಕು. ಕಾಯಿಲೆ ನಿಜವಾಗ್ಲೂ ಇದ್ರೆ ಅವ್ರು ಹೇಳಿದ ತಕ್ಷಣ ಹುಷಾರಾಗೋಯ್ತದ ಅಲ್ವಪ್ಪ. ಈಗ ಅದಕ್ಕೆ ಜನಗಳ ಮಾತನ್ನ ನಾವು ತಳ್ಳಾಕಕ್ಕೂ ಹೋಗ್ಬಾರ್ದು ಜಯಣ್ಣ, ಅವ್ರ ಮಾತು ಕೇಳಕೋಬೇಕು. ಮೊದಲು ಏನೋ ಒಂಚೂರು ಆಯ್ತದೆ, ಏನೋ ಆಯ ತಪ್ತದೆ ಅಂತಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು. ಏನಪ್ಪ ಈಗ ಎಲ್ಲ ಹಳ್ಳಿಗಳಲ್ಲೂ ಈಗ ಅದೇನೋ ಹೇಳ್ತಾರಲ್ಲಪ್ಪ, ಅದೇನೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ, ಅದೆಲ್ಲ ಇಲ್ವಾ? ಡಾಕ್ಟ್ರಪ್ಪ ಬರಲ್ವಾ? ನರ್ಸಮ್ಮ ಇರಲ್ವಾ? ಈಗ ಕ್ಷೇಮ ಕೇಂದ್ರಗಳು ಮಾಡವ್ರೆ, ಆರೋಗ್ಯ ಕೇಂದ್ರ ಆಸ್ಪತ್ರೆ ಅಂದ್ರೆ ಯಾರು ಹೋಗುದಿಲ್ಲ, ಹೆದರ್ಕತಾರೆ ಅಂತ. ಅದಕ್ಕೆ ಕ್ಷೇಮ ಕೇಂದ್ರ ಅಂತ ಮಾಡವ್ರೆ. ಹಿಂದೆಲ್ಲ ಹಳ್ಳಿ ಕಡೆ ಹೇಳ್ತಿರ್ಲಿಲ್ವಾ ಅಣ್ಣ, ಸಂಸಾರ ಗುಟ್ಟು ವ್ಯಾಧಿ. ಯಾಕೆ ಹೇಳಿದ್ರು ಹೇಳು?
ಸಂಸಾರದಲ್ಲಿ ಏನೇನು ಆಗ್ಬಿಟ್ಟಿರ್ತದೆ ಹೇಳಕ್ ಹೋದ್ರೆ ಜನ ಆಡ್ಕತಾರೆ. ಸಂಸಾರದ ವಿಚಾರಗಳ ವ್ಯಾಧಿನ ಹೇಳ್ಬೇಕು. ಈಗ ನನಗೆ ಹಿಂಗ ಆಯ್ತದೆ ಅಂದಾಗ ನೀನೊಂದ್ ಹೇಳ್ತೀಯ, ಕಮಲಕ್ ಒಂದ್ ಹೇಳ್ತಾಳೆ. ಆದ್ರೆ ನಾನೇನ್ ಮಾಡ್ಬೇಕು, ನಿಮ್ಮಿಬ್ರದು ವಿಚಾರ ತಕೊಂಡು ಡಾಕ್ಟರ್ ತವಕು ಹೋಗ್ಬೇಕು. ಡಾಕ್ಟ್ರೇ ಹಿಂಗ ಆಯ್ತಾ ಅದೇ ನಮ್ಮ ಸ್ನೇಹಿತರವ್ರೆ ಅವ್ರು ಹಿಂಗಂದ್ರು ಸರಿಯೇ ಅಂತ. ಆಗ ಡಾಕ್ಟ್ರು ಹೊಸಿ ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಅವ್ರು ಹೇಳಿರೋದು ಸರಿಯೇ, ಆದ್ರೆ ನಿಮ್ಗೆ ನಂಗೆ ಆಗಿಲ್ಲ ಅಂತ. ಇಲ್ವಾ? ಆಗಿದ್ರೆ ಪರೀಕ್ಷೆ ಮಾಡಿ ಔಷಧ ಕೊಡ್ತಾರೆ. ಎದ್ರಕಳದ್ ಏನೈತೆ ಅದಕ್ಕೆ? ಎದ್ರಕಳದ್ ಬೇಡ ಬಿಡು, ಚುಚ್ಬಿಡ್ತಾರೆ ಅಂತ ಭಯ ಕಣ. ಈಗ ನೋಡು ಜಯಣ್ಣ, ಕಮಲಕ್ಕ, ಈಗ ಏನೇ ಕಾಯಿಲೆ ಕಸಾಲೆ ಬಂದ್ರುವೆ ಔಷಧಿಗಳವೆ ಆಯ್ತಾ, ಅದಕ್ಕ ಚುಜಿನೂ ಚುಚ್ತಾರೆ. ಆಮೇಲೆ ಟೋನಿಕ್ ಅಂತಾರಲ್ಲವ ಅದು ಕೊಡ್ತಾರೆ. ಮುಂಚೆ ಕಣ್ಣಣ್ಣ ಒಂದ್ ದೊಡ್ಡ ಬಾಟ್ಲಲ್ಲಿ ಇಟ್ಟಿರೋರು ಒಂದ್ ಸಣ್ಣ ಬಾಟ್ಲಿಗೆ ಬಗ್ಸ್ಬಿಟ್ಟು ಕೊಡೋರು. ಜಯಣ್ಣ ನಿನಗ್ ಗೊತ್ತಿಲ್ಲ, ಕಮಲಕ ಲಂಗ ಹಾಕೊಂಡು ಇದು ಸ್ಕೂಲ್ಗೆ ಹೋಯ್ತಿದ್ದಲ್ಲಪ್ಪ, ಆವಾಗ ಅದೇ ಮುಂದೆ ಆಸ್ಪತ್ರೆ ಮುಂದೆನೆ ಹೋಗಳಲ್ಲ, ಬ್ಯಾಗ್ ಅಲ್ಲಿ 2 ಬಾಟ್ಲಿ ಇಟ್ಕೊಂಡ್ಬಿಟ್ಟಿರೋಳು. ಯಾವ ಸಣ್ಣ ಸಣ್ಣದು ಅವ್ರ ಅಪ್ಪ ತಂದು ಕೊಟ್ಟಿದ್ರಂತೆ, ಗೊತ್ತಿರೋದು ಯಾವ ಬಾಟ್ಲು ಅಂತ. ಹೋಗಿ ಹೋಗಿ ಗುಡುಕ್ನ 2 ದಿನಕ್ಕೂ ಉಯಿಸ್ಕೊಂಬರಳು. ಒಂದು ಕೆಂಪುದು, ಒಂದು ಹಸಿರುದು, ಇನ್ನೊಂದಿನ ಹಳದಿ, ನೀಲಿ. ನಾನು ಇದೇನ್ ಕುಡ್ದಳಿ ಬಾ ಅಂತ ಅನ್ಕೊಂಡು ಹೊಸಿ ನೋಡಮ್ಮ ಅಂತ ಹೋದ್ರೆ ಅಲ್ಲಿ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ. ಆ ನರ್ಸಮ್ಮ ಒಬ್ಬಳು ಪಕ್ಕದ ಮನೆಯಲ್ಲಿ ಬಾಡಿಗೆಗಿದ್ಲಂತೆ. ಸುಮ್ನಿರು, ಯಾರು ನಿಜ ಅನ್ಕೊಂಡ್ಬಿಟ್ಟಾರ. ಸುಮ್ನೆ ಕೊಟ್ಟಾರ ಔಷಧಿನ? ಕಾಸು ಕೊಡ್ತಿದ್ದೇವ, ಕಾಸು ಯಾಕೆ ಕೊಡ್ಲಿ, ಕಾಯಿಲೆ ಇದ್ರ ಕೊಡ್ತಾರೆ. ನನ್ಗೇನು ಇರ್ಲಿಲ್ಲ, ಆರೋಗ್ಯವಾಗಿದೆ, ಸುಮ್ನಿರು. ಫ್ರೀಯಾಗಿ ಕೊಟ್ರು ಅಂತ ಔಷಧಿ ಕುಡಿಯಕ್ಕಾದ ಶೀಯ ಅಂತ, ಅದು ಶೀಯ. ಕಮಲಕ್ಕ, ಇಂಗ್ಲೆಸನ್ಗೆ ಯಾಕೆ ಅಷ್ಟೊಂದು ಎದ್ರಕಂಡ ನೀನು? ಅಯ್ಯೋ ಭಯ ಕಣ್ಣಣ್ಣ, ಯಾಕೆ ಅಂತ ಗೊತ್ತಿಲ್ಲ. ಈಗೆಲ್ಲ ಚೂಜಿ ತುಂಬಾ ಚಿಕ್ಕದಾಗ್ಬಿಟ್ಟವೆ. ಬೇಡಕಪ್ಪ, ಏನೊಬ್ಬ ಸೂಜಿ ಸುಚ್ಚ ಹೋಯ್ತು ಅಂದ್ರೆ 4 ಜನ ಇಟ್ಕೊಳ್ಳಾರಂತೆ ಕಪ್ಪ. ಏನ್ ನೆಗೆನಂತೆ ಮ್ಯಾಕೆ. ಡಾಕ್ಟ್ರು ಆಮೆಯಿಂದ ಮೊಳಸಂದಿ ಲಮ್ಕಿ ಅವನಿಗೆ ಚುಚ್ಚಿರೋದು. ಈ ಚೂಜಿಯಿಂದಾಗ ಗೆಪ್ತಿ ಬಂತು ನಂಗೆ. ಮೊನ್ನೆ ನಮ್ ರಮೇಶ್ ಅಣ್ಣ ಬಂದು ಹೇಳ್ತಾ ಕುಂತಿತ್ತು, ಈ ಭತ್ತ ಬೆಳೆದಿತ್ತಂತೆ. ಈ ಭತ್ತ ಬೆಳೆದಿರೋ ಬೆಳೆನಾಗೆ ಈ ಕಾಂಡುತ್ತವ ಏನೋ ಒಂದು ಹುಳ ಬಂದ್ಬಿಟ್ಟಿತ್ತಂತೆ. ಬೆಳಗ್ಗೆನೆ ಹೋಗಿ ನೋಡಿದ್ರೆ ಅಣ್ಣ, ಉದ್ದನೇದು ಚೂಜಿ ತರ ಕೊಕ್ಕಿರ್ತದಲ್ಲ, ಅಂತದೊಂದು ಪಕ್ಷಿ ಬಂದ್ಬಿಟ್ಟು ಆ ಕಾಂಡುತ್ತ ಕುಂತ್ಕೊಂಡು ಆ ಹುಳನ ಎಳ್ಕ ತಿಂತಿತ್ತಂತೆ. ಅದೇನೋ ಹೇಳ್ತಪ್ಪ, ಪಕ್ಷಿಗೆ ಹೆಸರ ಮರ್ತ್ಕೊಬಿಟ್ಟಿದೀನಿ. ಅಲ್ಲ ನೀನು ಮರ್ಕೊಟ್ಕ ಉದ್ದಾನೆ ಕೊಕ್ಕಿರೋದಿಲ್ಲ, ಸಣ್ಣದು ಚೂಜಿ ಇದ್ದಂಗೆ ಇರ್ತದಂತೆ ಅದ್ರ ಕೊಕ್ಕು. ಅದನ್ನ ನೋಡಿ 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 ರಮೇಶ್ ಅಣ್ಣ ಹೇಳ್ತಿತ್ತ, ನೋಡಿ ಜಯಣ್ಣವ್ರೆ, ನಮ್ ಜಮೀನ್ ಸುತ್ತ ಮರ ಗಿಡ ಹಾಕಬಿಟ್ಟಿದೀನಿ, ಒಂದು 25 ಬಗೆ ಪಕ್ಷಿ ಬರ್ತವೆ. ಆ ಪಕ್ಷಿಗಳೆಲ್ಲ ಮಾಡೋ ಕೆಲಸ ಏನು ಅಂತಂದ್ರೆ ಹುಳ ಎಕ್ಕಂತ ತಿನ್ನೋದು. ನಾವೇನ್ ಮಾಡ್ತೀವಿ, ಪಕ್ಷಿಗಳು ಬಂದು ಪೈರ್ನ ಹಾಳು ಮಾಡ್ತಾವೆ, ಇನ್ನೇನೋ ಮಾಡ್ತಾವೆ ಅಂದ್ಬಿಟ್ಟು ತಮಟೆ ಹೊಡಿಯೋದು, ಆಮೇಲೆ ಜೋರ ಶಬ್ದ ಮಾಡೋದು, ಓಡಿಸ್ಬಿಡ್ತೀವಿ. ನಾನು ಓಡಿಸ್ತಲೇ ನೋಡಿದೆ, ಒಂದು 50 ಪಕ್ಷಿಗಳು ಬುಡ್ದಾಗ ಕುಂತ್ಕೊಂಡು ಎಲ್ಲ ಹುಳ ತಿನ್ಕತ್ತಿದ್ದು. ಪಕ್ಷಿಗಳು ಒಳ್ಳೇದು ವ್ಯವಸಾಯಕ್ಕೆ ಅಂತ ಚೂಜಿ ಅಂತ ಬತ್ತಲ್ಲವ, ಗೆಪ್ತಿ ಬತ್ತು. ಪಕ್ಷಿ ಹೆಸರು ಗೊತ್ತಿಲ್ಲ, ಆದ್ರೆ ಚೂಜಿ ಹಂಗಿರ್ತದೆ ಅಂತ. ಚೂಜಿ ಪಕ್ಕಿ ಒಂದ್ ಹೆಸರು. ಇವನು ಒಂಥರ ಪಕ್ಷಿ ತಜ್ಞ. ಹೇಳ್ತಿಲ್ವಲ್ಲ, ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಕಣ್ಣಣ್ಣ. ಆಯ್ತು ಬಿಡಪ್ಪ, ಕೇಳಮ್ಮ, ಯಾರ ಬಲ್ಲವ್ರಿದ್ರೆ ಏನಿಲ್ಲ ಅಂತ ನೋಡಿದ್ಯಾ? ಐಸ್ ಕ್ರೀಮ್ ತಿಂದ? ಏನಿಲ್ಲ ಪದ ಕಣ್ಣಣ್ಣ, ಐಸ್ ಕ್ರೀಮು ನಾನು ಏನಿಲ್ಲ ಅದ ಪದ ಏನಿಲ್ಲ ಐಸ್ ಕ್ರೀಮ್ ಅಂತ ತಿಂತೀಯಲ್ಲ, ಅದಕ್ಕ ವೆನಿಲ್ಲಾ ಅಂತ ಬೆಳಿತಾರೆ. ಅದು ಬಳ್ಳಿ, ಅದಕ್ಕ ಒಂದು ಕೋಡು ಅಂದ್ರೆ ಏನು, ಆ ಉದ್ದಕ್ಕೆ ಒಂದು ಫಸಲು ಬರ್ತದೆ, ಅದನ್ನೇ ವೆನಿಲಾ ಕೋಡು ಅಂತಾರೆ. ಅದು ಹೂ ಬತ್ತತ್ತಲ್ಲಣ್ಣ, ಆ ಹೂ ಬತ್ತತ್ತಲ್ಲ, ಅದ್ರ ಪರಾಗಸ್ಪರ್ಶ ಮಾಡೋದೇ ಒಂದು ಅಕ್ಕಿ ಅಂತೆ.
ಆ ಅಕ್ಕಿ ಇದ್ರೆ ಪರಾಗಸ್ಪರ್ಶ ಆಯ್ತತೆ. ಇಲ್ಲ ಅಂದ್ರೆ ಇಲ್ಲ. ಅದು ಪಾರಿನಾಗದೆ ಅಕ್ಕಿ ಹಂಗಲ್ಲ. ಅಲ್ಲಿಂದ ಏನಿಲ್ಲ ತಗೊಬಂದ್ರಲ್ಲ, ಅವ್ರಿಗದ್ ಗೊತ್ತಿರ್ಲಿಲ್ಲ ಪಕ್ಷಿಯಿಂದ ಆಯ್ತದೆ ಅಂತ. ಆಮೇಲೆ ತಿಳ್ಕೊಂಡು ಆ ಪಕ್ಷಿ ಮಾಡೋ ಕೆಲ್ಸನ ಈಗ ಮನುಷ್ಯರು ಮಾಡ್ತಾವ್ರೆ. ಇಲ್ಲ ಅಂದ್ರೆ ಹೂ ಉದುರೋಯ್ತದೆ, ಪರಾಗಸ್ಪರ್ಶ ಆಗಕ್ಕಿಲ್ಲ. ಮನುಷ್ಯರು ಏನ್ ಮಾಡ್ತಾರಪ್ಪ ಅದ? ಆ ಹೂವಲ್ಲಿ ಏನಾಗೈತೆ ಅದೊಂದು ಟೆಕ್ನಿಕ್. ಇನ್ಯಾವ ತರ ನಿಂಗೆ ತೋರಿಸ್ಕೊಡ್ಬೇಕು, ಅದಂಗ್ ಬಾಯಾಗ ಹೇಳೋದ್ರು ಬರುದಿಲ್ಲ. ಅದು ಪರಾಗಸ್ಪರ್ಶ ಪಕ್ಷಿ ಮಾಡ್ತಿತ್ತಂತೆ, ಈಗ ಮನುಷ್ಯರೇ ಮಾಡ್ತಾವ್ರೆ. ಈಗ ಮನುಷ್ಯರು ತಿಳ್ಕೊಂಡ್ ಮಾಡ್ತಾವ್ರೆ. ಅಂದ್ರೆ ಪಕ್ಷಿ ಪ್ರಾಮುಖ್ಯತೆ ಹೇಳ್ತಿದ್ದೀನಿ ನಿಂಗೆ. ಈಗ ಪಕ್ಷಿ ನೋಡಪ್ಪ, ಈಗ ಪಕ್ಷಿಗಳು ಯಾಕಿರ್ಬೇಕು ನಿನ್ ಜಮೀನಾಗೆ? ಒಂದು ಹುಳ ತಿನ್ನಕ್ಕೆ. ಆ ಹುಳ ತಿನ್ನೋದು ಅಷ್ಟೇ ಅಲ್ಲಕ್ಕವು, ಅವು ಚಿಲಿ ಪಿಲಿ ಅಂತಿದ್ರೆ ನಿಂಗೆ ಖುಷಿ ಆಗುದಿಲ್ಲ ಮನ್ಸಿಗೆ? ನಾನು ಅಲ್ವಪ್ಪ. ಇಲ್ವಪ್ಪ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಈ ಗಿಡ ಮರಗಳಲ್ಲಿ ಕುಂತಿರೋ ಅಕ್ಕಿ ಪಕ್ಷಿಗಳೆಲ್ಲ ಅವು ಪದ ಹೇಳ್ತಿದ್ರೆ ಎಷ್ಟು ಚೆನ್ನಾಗಿರ್ತಲ್ವ ಜಯಣ್ಣ. ಈಗ ಸಿಟಿ ಕಡೆ ಏನು ಇಲ್ಲ, ಅಲಾರಾಮ್ ಮಡಿಕತ್ತಾರೆ, ಟಂಗ್ 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 ಅಂತತೆ. ಅಯ್ಯೋ ಬೇರೆ ಬೇರೆ ಸೌಂಡ್ ಎಲ್ಲ ಬರ್ತದೆ ಜಯಣ್ಣ. ಇಲ್ಲಿ ಚಿವು ಚಿವು ಅಂತ ಎಷ್ಟು ಚೆನ್ನಾಗಿ ಚೆನ್ನಾಗಿ ನೀನು ಪಕ್ಷಿನೂ ಹೇಳ್ತದೆ ಏನೋ ಗೊತ್ತಿಲ್ಲ, ನೀ ಚಂದಾಗಿ ಹೇಳ್ತಿದ್ದೆ ಬಿಡು. ನೀನ್ ಅಚ್ಚಾಟ್ಕೆ ಮಾಡ್ಬೇಡ, ಚಾಟ್ಕೆ ಎಲ್ಲ ಖುಷಿ ಆಗೋದಿಲ್ವ ಮನಸ್ಸಿಗೆ? ಏನಿರೋ ಪ್ರತಿಭೆಯ ನಾನು ಗೌರವಿಸ್ತಾ ಇದ್ದೀನಿ. ಈಗ ಪಕ್ಷಿಗಳು ಕೂಗಿ ಎಬ್ಬಿಸ್ತವೆ ಮೊದಲನೇದು. ನೀನು ಹೊರಗಡೆ ಬಂದ್ರೆ ಆ ಪಕ್ಷಿಗಳ ಆರೋದು, ಅವು ಗುಳುಕ್ಕಂತ ನೀರಲ್ಲಿ ಮುಳಿಕೊಂಡು ಮೈನೆಲ್ಲ ನೀರ್ನೆಲ್ಲ ಪಟ 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 ಅಂತ ಹೊಡೆದಿರ್ತಾವಲ್ಲ, ಅದು ನೋಡಿದ್ರೆ ಒಂಥರ ಆನಂದ. ಆಮ್ಯಾಕೆ ಅವು ಹುಳ ಉಪ್ಟೆನ ಎಕ್ಕಿ ಹೆಂಗ್ ತಿಂತವೆ. ಆಮೇಲೆ ಇನ್ನೊಂದ್ ಕೆಲ್ಸ ಪಕ್ಷಿ ಏನ್ ಮಾಡ್ತದ ಗೊತ್ತಾ? ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಹಣ್ಣ ತಿನ್ಕೊಬಿಟ್ಟು ಇಕ್ಕೆ ಆಗ್ತದಲ್ಲ, ಅದರಿಂದ ಬೀಜ. ಈಗ ನಮ್ ತಾವ ಶ್ರೀಗಂಧದ ಗಿಡ ಹುಟ್ಟದಲ್ಲ, ಅದೇ ನೀನ್ ತಂದ್ ಹಾಕ್ತ ಬೀಜವ? ಇಲ್ಲ ಬಿಡ, ಪಕ್ಷಿಗಳು ಹಾಕಿರೋದು. ಪಕ್ಷಿಗಳು ಇಕ್ಕೆ ಗೊಬ್ಬರ. ಆಮೇಲೆ ಪಕ್ಷಿಗಳಿರೋ ಜಾಗ ಏನಣ್ಣ, ಅದು ಯಾವಾಗ್ಲೂ ಅಷ್ಟೇ ಸ್ವರ್ಗವಂತೆ. ಸ್ವರ್ಗ. ಮತ್ತೆ ಪಕ್ಷಿಗಳಲ್ಲಿ ಕೆಟ್ಟ ಒಂದು ಇಲ್ಲ ಕಣಣ್ಣ. ಏನ್ ಹೇಳು, ಹಾನಿ ಮಾಡೋವಂತ ಈಗ ಏನೋ ಗಿಣಿ ಬಂದು ತಿನ್ಕೊ ಹೋಯ್ತದೆ ಅಂತಾರೆ, ಆದ್ರೆ ಗಿಣಿಗೆ ಅಂತ ಒಸಿ ಬಿಟ್ಬಿಡು, ಅದು ನಿಂಗೇನು ತೊಂದರೆ ಮಾಡೋದಿಲ್ಲ ಇಲ್ವಾ? ಹಂಗಾಗಿ ಪಕ್ಷಿಗಳನ್ನ ಜಮೀನಲ್ಲಿ ಚಂದಾಗಿ ನೋಡ್ಕೋಬೇಕಂತ. ಅದಕ್ಕಾಕಪ್ಪ ಈಗ ಮನ್ಸಿರೋದೇ ಕುಟುಂಬ ಅಲ್ಲ, ನಮ್ ಜೊತೆ ಪ್ರಾಣಿ ಪಕ್ಷಿಗಳು ಅವೇ. ಒಳ್ಳೆ ಮಾತು ಹೇಳ್ದೆ ಕಣಣ್ಣ, ಅದನ್ನೂ ಜೊತೆಗೆ ಸೇರಿಸ್ಕೋಬೇಕು. ಅವಿಲ್ಲ ಅಂದ್ರೆ ನಾವಿಲ್ಲ. ಸಾವಿರಕ್ಕೊಂದ್ ಮಾತು ಅಲ್ವಪ್ಪ. ಕುಟುಂಬ ಅಂದ್ರೆ ಏನ್ ಹೇಳು, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಬಳ್ಳಿ ಎಲ್ಲ ಕಾಯಿ. ಈಗ ಅದಕ್ಕೆ ನನಗೆ ಒಂದು ಪ್ರೈಸ್ ಹಾಕೊಡು ನೀನು. ಏನ್ ಪ್ರೈಸು? ಏನಾರು ಕೊಡಪ್ಪ. ಹೊಸ ವರ್ಷ ಬೇರೆ ಬಂದದೆ, ಗಿಫ್ಟು ಏನಾರು ತಂದಿದ್ದಯ್ಯ ಪ್ಯಾಟ್ಗೇಟೆ ಹೋಗಿ? ಅದೇನು ಕೋಲ್ ತಕ ಬಂದಿದ್ದೀನಿ. ಅದಕ್ಕೆ ನನಗ್ ಕೊಟ್ಟ ಯಾದ? ಅದೇ ತಮಟೆ ಬಾರ್ಸಕ್ಕಿಲ್ಲ ಅಂತಿದ್ದಲ್ಲ. ಸಣ್ಣ ಕೋಲಪ್ಪ, ಹೊಸ ದೊಡ್ಡದೇ ಕೊಟ್ಬಿಡು. ಬೇಡ, ಅದ ಮತ್ ವಾಪಸ್ ಕೊಡ್ತೀನಿ ಜಯಣ್ಣಂಗೆ. ಅದ ಕೊಟ್ಟೆನಂತೆ. ಕಮಲಕ್ಕ ಹಿಂಗೆ ಮಾತಾಡ್ತಿದ್ರೆ ಇವನು ಇನ್ನೇನಾರು ಶುರು ಹಚ್ಕತಾನೆ. ಜಯಣ್ಣ ಹೊಸ ವರ್ಷ ಏನಾರು ಇದ್ರೆ ತಗೋಬರವ ಬಿಡಪ್ಪ, ಅಳಸ್ಲಾಗೋಗದೆ. ಯಾಕೆ ಅಳಸೋಯ್ತದಣ್ಣ, ಯಾಕೆ ಹಿಂಗ್ ಮಾತಾಡ್ತೀಯ? ಅದೇನೋ ಹೇಳಕ್ ಹೋದೆ, ಹೇಳು. ಅಲ್ಲಕ್ಕವ ಚಳಿ ಯಾಕ ಜಾಸ್ತಿ ಆಗ್ಬಿಟ್ಟದೆ, ಗಂಟ್ಲು ಹೊಸಿ ಕರ 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 ಅಂತದೆ. ಕಾಪಿಯ ಮಾಡ್ಕೊಂಡ್ ಬಂದ್ಬಿಡವ. ಕಾಪಿ ತತ್ತೀನಿ, ಜೊತೆಗೆ ಕುರುಕ್ಲು ಎಲ್ಲ ತತ್ತೀನಿ. ಮೊನ್ನೆ ಮಾದಪ್ಪನ್ ಬೆಟ್ಟಕ್ ಹೋಗಿದ್ನ. ಓಹೋ, ಎಳ್ಳ ಮಸಾಗೆ ಎಲ್ಲ ಕುರುಕ್ಲು ತಿಂಡಿ ದಾರಿ ಉದ್ದಕ್ಕೂ ತಿನ್ನಕ್ ಮಾಡ್ಕೊಂಡ್ ಹೋಗಿದ್ದೆ. ಉಳಿಸ್ಕೊಂಡ್ ಬಂದಿದೆ ಯಾವ? ಉಳ್ಸೋದೇನ್ ಮನೇಲಿ ಇಟ್ಬಿಟ್ಟು ಹೋಗಿದ್ದೆ ಚಂದ್ರಣ್ಣಂಗೆ ಜಯಣ್ಣಂಗೆ ಅಂತ. ತಿನ್ಲಾರ್ದಲ್ಲ ಇದ್ದಿದ್ದು ಉಳಿದಿರೋದು ಇಲ್ಲ ಕಣ, ಚಂದ್ರಣ್ಣಂಗೆ ಅಂತ ತಗೊಂಬಂದವಳಕ್ಕಪ್ಪ. ಇಲ್ಲ ನಿನಗೂ ಕೊಡ್ತಾಳೆ, ಸುಮ್ನಿರೋದು ಯಾಕ ಹಂಗಾಡ್ದೈ? ಎಲ್ಲಿ ಮಿಸ್ ಆಗ್ಬಿಟ್ಟದು ಅಂತ ನೀನು ಹೇಳ್ಬೇಡ. ನಂಗೆ ಕೊಡ್ತಾಳೆ, ತಗೊಂಡೋಗಿದ್ದ ಅಲ್ಲಿ ಉಳ್ಕೊಂಡಿದ್ದ ನಿಂಗೆ ಕೊಡ್ತಾಳೆ. ಓಲಿ ಬಿಡಪ್ಪ, ಮಾದಪ್ಪನ್ ಪ್ರಸಾದ ಅಂತ ಅಂದ್ಬಿಟ್ಟು ತಿಂದ್ರೆ ಒಟ್ಟಿಗೇನು ಆಗೋದಿಲ್ಲ. ಹೋಗವ, ಅದೇನ್ ತತ್ತ ನಡಿ. ತತ್ತೀನಿ. ಭಾಗವಹಿಸಿದ್ದವರು